So, hello Karunadu and welcome back to another vlog. ಇವತ್ತು ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಮುಂಬೈ ತನಕ ಬಂದಿದ್ದೀನಿ. ಮುಂಬೈಯಲ್ಲಿರೋ ಮಹೀಂದ್ರಾ ಅಡ್ವೆಂಚರ್ ಅಕಾಡೆಮಿಲಿ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಮಹೀಂದ್ರಾದವರು ಒಂದು ಲೆಜೆಂಡರಿ ಕಾರ್ನ ಫೇಸ್ ಲಿಫ್ಟ್ ಮಾಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಫ್ರೀಕಿಂಗ್ ಬೀಸ್ಟ್ ಮಹೀಂದ್ರಾ ಥಾರ್. ಸೊ ಫೈನಲಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹೊಸ ಮಹೀಂದ್ರಾ ಥಾರ್. ಈಗ ಈ ಕಾರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಫೀಚರ್ಸ್ ಏನು ಅಪ್ಗ್ರೇಡ್ ಮಾಡಿದ್ದಾರೆ, ಎಲ್ಲ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕನ್ನಡದಲ್ಲಿ ಪ್ರತಿಯೊಂದು ವ್ಲಾಗ್ಸ್ನು ಆದಷ್ಟು ಕಾರ್ಗಳ ಬಗ್ಗೆ ತಿಳಿಸ್ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಕಾರಲ್ಲಿ ಇವತ್ತು ಫಸ್ಟ್ ಮೇಜರ್ ಚೇಂಜ್ ಅಂದರೆ ಈಗ ಫ್ರಂಟ್ ಫೇಶಿಯಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗ್ರಿಲ್ ಕಂಪ್ಲೀಟಾಗಿ ಬಾಡಿ ಕಲರ್ಡ್ ಆಗಿದೆ. ಮೇಲ್ಗಡೆ ಮಹೀಂದ್ರಾ ಲೋಗೋ ನೋಡ್ತಾ ಇದ್ದೀರಾ. ಮಸ್ಕ್ಯುಲರ್ ಫ್ರಂಟ್ ಬಾನೆಟ್ ಇದೇ ಒಂಥರ ಲುಕ್. ಡ್ರೈವ್ ಮಾಡ್ಬೇಕಾದ್ರೆ ಜೋಶ್ ಸಿಗುತ್ತೆ ನಿಮಗೆ. ಫ್ರಂಟ್ ಹುಡ್ ಕಾಣಿಸ್ತಾ ಇದ್ದರೆ ಅದ್ರ ಜೊತೆಗೆ ಡ್ಯೂಯಲ್ ಟೋನ್ ಬಂಪರ್ಗಳನ್ನ ಕೊಟ್ಟಿದ್ದಾರೆ. ಇದು ಈಗ ಲುಕ್ ಇನ್ನೂ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ. ಕೆಳಗಡೆ ಫಾಗ್ ಲ್ಯಾಂಪ್ಸ್ ಇದೆ, DRLs, ಇಂಡಿಕೇಟರ್ಸ್ ಆ್ಯಂಡ್ ನಾಟ್ ಮಚ್ ಆಫ್ ಅ ಚೇಂಜ್ ಫ್ರಮ್ ಫ್ರಂಟ್. ಸೊ ಇದೇನು ನಿಮಗೆ ಬಾಡಿ ಶೆಲ್ ಬರ್ತಾ ಇತ್ತು ಮುಂಚೆ ಮಹೀಂದ್ರಾ ಥಾರಲ್ಲಿ, ಸೇಮ್ ಈಗಲೂ ಕಂಟಿನ್ಯೂ ಮಾಡಿದ್ದಾರೆ. ಸೊ ನಿಮಗೆ ವೈಪರ್ಸ್, ವಾಷರ್ಸ್ ಆ್ಯಂಡ್ ವಿಂಡ್ ಶೀಲ್ಡ್ ರಿಮೇನ್ಸ್ ದ ಸೇಮ್. ಹಾಗೆ ತುಂಬ ಜನ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಲ್ಲ ಕಾರ್, ಏನು ಚೇಂಜಸ್ ಆಗಿದೆ ಅಂತ ಅಂದ್ಕೊಂಡಿದ್ರೆ ಕರೆಕ್ಟಾಗಿ ಥಿಂಕ್ ಮಾಡಿದ್ದೀರಾ. ಹೊಸ ಕಲರ್ನ ಲಾಂಚ್ ಮಾಡಿದ್ದಾರೆ. ಅಂದರೆ ಇದನ್ನು ಟ್ಯಾಂಗೋ ರೆಡ್ ಅಂತಾರೆ, ಅದ್ರ ಜೊತೆಗೆ ಬ್ಯಾಟಲ್ ಶಿಪ್ ಗ್ರೇ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಎರಡು ಕಲರ್ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಅಪ್ರೋಚ್ ಆ್ಯಂಗಲ್ ಬಗ್ಗೆ ಮಾತಾಡೋದಾದರೆ ಆಫ್ ರೋಡಿಂಗಲ್ಲಿ 41.8 ಡಿಗ್ರೀಸ್. ಸೊ ಎಲ್ಲಿ ಬೇಕಲ್ಲಿ ಎತ್ತಾಕೊಂಡು ಹೋಗ್ತಾ ಇರ್ಬೋದು ಕಾರ್ನ. ಈಗ ಸೈಡ್ ಪ್ರೊಫೈಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಕಾರ್ ಸೈಡಲ್ಲಿ ಒಂದು ಮೋಸ್ಟ್ ವಾಂಟೆಡ್ ಫೀಚರ್ ಏನು ಬೇಕಿತ್ತು ಅಂದರೆ ಈ ಫ್ಯೂಯಲ್ ಲಿಡ್ ಓಪನ್ ಮಾಡೋಕ್ಕೆ ಒಳಗಡೆ ಒಂದು ಬಟನ್ ಕೊಡಬೇಕಿತ್ತು. ಸೊ ಫೈನಲಿ ಈಗ ಅದನ್ನು ಕೊಟ್ಟಿದ್ದಾರೆ. ಮುಂಚೆ ಹಳೆ ಥಾರ್ ಓನರ್ಸ್ ಆಗಿದ್ರೆ ಪೆಟ್ರೋಲ್ ಬಂಕ್ಗೆ ಹೋದ್ಮೇಲೆ ಕೀ ಎಲ್ಲ ತೆಗೆದುಕೊಟ್ಟು ಆಮೇಲೆ ಓಪನ್ ಮಾಡಬೇಕಿತ್ತು. ಬಟ್ ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೈಡಲ್ಲಿ ಹಿಂದ್ಗಡೆ ಗ್ಲಾಸ್ ವ್ಯೂ ನೋಡ್ತಾ ಇದ್ದೀರಾ. ಹಾಗೆ 18 ಇಂಚ್ ಅಲಾಯ್ ವೀಲ್ಸ್ ಇದೆ. ಕಂಪ್ಲೀಟ್ ಆಲ್ ಟೆರೇನ್ ಇದು. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ಸ್, ರೇರಲ್ಲಿ ಡ್ರಮ್ ಬ್ರೇಕ್ ಸಿಗ್ತಾ ಇದೆ. ಹಾಗೆ ಡೋರ್ ಫ್ಲ್ಯಾಪ್ ಇದು ನಿಮಗೆ ಬಾಡಿ ಕಲರ್ ಸಿಗಲ್ಲ, ಬಿಕಾಸ್ ಅಡ್ವೆಂಚರಸ್ ಕಾರಲ್ಲಿ ಈ ಥರ ಇರಬೇಕು ಆ್ಯಕ್ಚುಲಿ. ORVMs ಬಂದು ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್. ಆ್ಯಂಡ್ ರೂಫ್ ನೋಡಿದ್ರೆ ಅದೇ ಥರ ಇದೆ, ಸೇಮ್, ನಾಟ್ ಅ ಬಿಗ್ ಚೇಂಜ್. ಸೈಡಲ್ಲಿ ಆ್ಯಂಟನ ನೋಡ್ತಾ ಇದ್ದೀರಾ. ಆ್ಯಂಡ್ M-Hawk ಬ್ಯಾಡ್ಸ್ ಇದೆ, ಬಿಕಾಸ್ ನೀವು ಯಾವ ಇಂಜಿನ್ ಆಪ್ಷನ್ ಚೂಸ್ ಮಾಡ್ತೀರಾ ಅದ್ರ ಪ್ರಕಾರ ಇಲ್ಲಿರುತ್ತೆ. M-Hawk ಅಂದರೆ ಡೀಸೆಲ್ ಇಂಜಿನ್, M-Stallion ಅಂದರೆ ಪೆಟ್ರೋಲ್ ಇಂಜಿನ್. ಬಾಡಿ ಕ್ಲಾಡಿಂಗ್ ವಿತ್ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್. ಜೊತೆಗೆ ಈ ಫುಟ್ ಸ್ಟೆಪ್ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ನಂತರದವರು ಇಬ್ಬರು ನಿಂತ್ಕೊಂಡ್ರು ಇದಕ್ಕೆ ಏನಂದರೆ ಏನೂ ಆಗಲ್ಲ. ಆಫ್ ರೋಡ್ಗೆ ಹೋದಾಗ ತೋರಿಸ್ತೀನಿ ಬನ್ನಿ. ಕಾರ್ ರೇರ್ ಪ್ರೊಫೈಲಲ್ಲಿ ತುಂಬಾ ಅಪ್ಡೇಟ್ಸ್ ಆಗಿದೆ. ಬಿಕಾಸ್ ನೀವು ನಾರ್ಮಲ್ ಥಾರ್ ತೊಗೊಂಡ್ರೆ ರೇರ್ ಕ್ಯಾಮ್ರಾನೇ ಬರ್ತಾ ಇರಲಿಲ್ಲ. ಬಟ್ ಈಗ ಈ ಸ್ಪೇರ್ ವೀಲ್ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ, ಜಸ್ಟ್ ಲೈಕ್ ಥಾರ್ ರಾಕ್ಸ್. ಕೆಳಗಡೆ ಪಾರ್ಕಿಂಗ್ ಸೆನ್ಸರ್ಸ್ ಇನ್ಕ್ಲೂಡ್ ಆಗಿದೆ. ಸೊ ಪಾರ್ಕ್ ಮಾಡಬೇಕಾದ್ರೆ ಕಾರ್ನ ತುಂಬಾ ಈಸಿ. ಹಾಗೆ ಮೋಸ್ಟ್ ಬಿಗ್ಗೆಸ್ಟ್ ಅಪ್ಡೇಟ್, ಈಗ ರೇರ್ ವೈಪರ್ ಸಿಗ್ತಾ ಇದೆ, ಅದ್ರ ಜೊತೆಗೆ ವಾಷರ್ ಆ್ಯಂಡ್ ಡಿಫಾಗರ್ ಇದೆ. ಸೊ ಕೆಳಗಡೆ ನೀವು ನೋಡಿದ್ರೆ ಈವನ್ ಮತ್ತೆ ಬ್ಯಾಕ್ ಸೈಡ್ ಡ್ಯೂಯಲ್ ಟೋನ್ ಬಂಪರ್ಗಳು ಸಿಗ್ತಾ ಇದೆ. ರೇರಲ್ಲಿ ಏನಾದರೂ ಡಿಸೈನ್ ಚೇಂಜಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಟೈಲ್ ಲ್ಯಾಂಪ್ ಅಪ್ಗ್ರೇಡ್ ಆಗಿದೆ. ಸೊ ಈಗ ನಾವು ಕಾರ್ ಬೂಟ್ ಸ್ಪೇಸ್ ಚೆಕ್ ಮಾಡೋಣ. ಟೈಲ್ ಗೇಟ್ನ ಓಪನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಗ್ಲಾಸ್ನ ನಾರ್ಮಲ್ ಹಿಂಗೆ ರಿಮೂವ್ ಮಾಡ್ಬೋದು. ಈಗಲೂ ಬೂಟ್ ಸ್ಪೇಸ್ ರಿಮೇನ್ಸ್ ದ ಸೇಮ್, ಬಟ್ ನೀವು ಎರಡೂ ಸೀಟ್ಸ್ನ ರಿಕ್ಲೈನ್ ಮಾಡ್ಬೋದು. ಇನ್ ದ ಸೆನ್ಸ್ ಫೋಲ್ಡ್ ಮಾಡಿ ಪುಷ್ ಮಾಡ್ಬೋದು. ಸೊ ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ನಾರ್ಮಲ್ ಒಳಗಡೆ ಬಾಡಿ ಸ್ಟ್ರಕ್ಚರ್, ಸೀಟಿಂಗ್ ಎಲ್ಲ ಸೇಮ್ ಹಾಗೆ ಇದೆ. ಬಟ್ ಈಗ ಒಳಗಡೆ ಏನೆಲ್ಲ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಕಾರಲ್ಲಿ ಫೀಚರ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಗೈಸ್. ಆಫ್ ರೋಡಿಂಗ್ ಕಾರ್ ಅಂತ ಬಂದಾಗ ಡಿಪಾರ್ಚರ್ ಆ್ಯಂಗಲ್ಗಳನ್ನ ತಿಳ್ಕೊಬೇಕು. ಫಸ್ಟಲ್ಲಿ ನಿಮಗೆ ಅಪ್ರೋಚ್ ಆ್ಯಂಗಲ್ ಬಗ್ಗೆ ತಿಳಿಸ್ಕೊಟ್ಟೆ. ಈಗ ಕಾರ್ನ ರಿವರ್ಸಲ್ಲಿ ನಾನು ಅಪ್ಪತ್ತಿಸ್ತೀನಿ ಅಂದರೆ 36 ಡಿಗ್ರೀಸ್ ತನಕ ಡ್ರೈವ್ ಮಾಡ್ಬೋದು. ಅದ್ರ ಜೊತೆಗೆ ಈ ಥರ ನೀರಲ್ಲೆಲ್ಲ ಇಳಿಸ್ತೀನಿ ಅಂದರೆ 650 mm ವಾಟರ್ ವೇಡಿಂಗ್ ಕೆಪಾಸಿಟಿ ಇದೆ. ಸೊ ಇದೆಲ್ಲ ನಾರ್ಮಲು, ಆರಾಮಾಗಿ ಇನ್ನೂ ಜಾಸ್ತಿ ಇಳಿಸ್ಕೊಂಡು ಹೋಗ್ತಾ ಇರ್ಬೋದು. ಕಾರ್ ಒಳಗಡೆ ತೋರಿಸ್ತೀನಿ ಬನ್ನಿ. ಕಾರ್ ಏನೋ ತೊಗೋತೀರಾ, ಬಟ್ 4 ವೀಲ್ ಡ್ರೈವಾ 2 ವೀಲ್ ಡ್ರೈವಾ ಅಂತ ತಿಳ್ಕೊಳ್ಳೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಬಾಡಿ ಡಿಸೈನ್ ಯಾವುದು ಗೊತ್ತಾ? ಈ ಲೋಗೋ. ಸೊ 4x4 ತೊಗೊಂಡ್ರೆ ಇಲ್ಲಿ ಬ್ಯಾಡ್ಸ್ ನೋಡ್ತಾ ಇದ್ದೀರಾ, ಈ ಥರ ಸಿಗುತ್ತೆ. ಅಕಸ್ಮಾತ್ ರೇರ್ ವೀಲ್ ಡ್ರೈವ್ ತೊಗೊಂಡ್ರೆ RWD ಅಂತ ಬರ್ದಿರ್ತಾರೆ. ಸೊ ನಿಮ್ಮ ಫ್ರೆಂಡ್ಸ್ ಏನಾದರೂ RWD ತೊಗೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಕಾರ್ ಒಳಗಡೆ ಹತ್ತೋದಕ್ಕಿಂತ ಮುಂಚೆ ಫಸ್ಟ್ ಅಪ್ಡೇಟ್ ತೋರಿಸ್ತೀನಿ ನೋಡಿ. ಈ ಹೊಸ ಗ್ರ್ಯಾಬ್ ಹ್ಯಾಂಡಲ್ ಬಂದಿದೆ. ಅದ್ರ ಜೊತೆಗೆ ಕಾರಲ್ಲಿ ವಿಂಡೋಸ್ ಏನಾದರೂ ಇಳಿಸ್ಬೇಕು ಅಂದರೆ ಆ ಸೆಂಟರ್ ಆಮ್ರೆಸ್ಟ್ ಹತ್ರ ಕೈ ಹಾಕಿ ಓಪನ್ ಮಾಡಬೇಕಾಗಿತ್ತು, ತುಂಬಾ ಹಿಂಸೆ. ಬಟ್ ಈಗ ಡೋರ್ ಮೇಲೆ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ORVMs ಕಂಟ್ರೋಲು ಇಲ್ಲೇ ಬರುತ್ತೆ. ಪವರ್ ವಿಂಡೋ ಕಂಟ್ರೋಲ್ಸು ಬರ್ತಾ ಇದೆ. ಡೋರಲ್ಲಿ ಥಾರ್ ಬ್ಯಾಡ್ಸ್, ಬಾಟಲ್ ಹೋಲ್ಡರ್ಸ್ ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಇಸ್ ಅ ರಗೆಡ್ ಕಾರ್. ಕಾರ್ ಒಳಗಡೆ ಇಂಟೀರಿಯರ್ಸ್ ಅಪ್ಡೇಟ್ ಆಗಿದೆ ಅಂತ ಹೇಳಿದೆ. ಬಟ್ ವಾಟ್ ಅಬೌಟ್ ದ ಸ್ಟೇರಿಂಗ್ ವೀಲ್? ಈಗ ಹೊಸ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ ವಿತ್ 2 ಏರ್ ಬ್ಯಾಗ್ಸ್. ಸೊ ನಾರ್ಮಲ್ ನಿಮಗೆ ಮಹೀಂದ್ರಾ XUV700 ಆ್ಯಂಡ್ ಈಗ ಸ್ಕಾರ್ಪಿಯೋ ಏನಾಗಿರ್ಬೋದು ಹೊಸ ಥಾರ್ ರಾಕ್ಸಲ್ಲಿ. ಸೊ ಅದೇ ಥರ ಇದೆ. ಲೆಫ್ಟ್ ಸೈಡಲ್ಲಿ ಮೀಡಿಯಾ ಕಂಟ್ರೋಲ್, ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ. ಆ್ಯಂಡ್ ಅಗೇನ್ ಲೆಫ್ಟ್ ಸೈಡಲ್ಲಿ ವೈಪರ್ ಕಂಟ್ರೋಲ್, ರೈಟ್ ಸೈಡಲ್ಲಿ ಹೆಡ್ ಲ್ಯಾಂಪ್ ಕಂಟ್ರೋಲ್ಸ್.
ನಿಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಾರ್ಮಲ್ ಸೈಜ್ ಅದೇ ರಿಮೇನ್ ಆಗಿದೆ, ಬಟ್ ಲೆಫ್ಟ್ ಸೈಡಲ್ಲಿ ಟ್ಯಾಕೋಮೀಟರ್, ರೈಟ್ ಸೈಡಲ್ಲಿ ಸ್ಪೀಡೋಮೀಟರ್ ಸಿಗ್ತಾ ಇದೆ. ನ್ಯೂ ಇನ್ಫೋಟೈನ್ಮೆಂಟ್ ಸಿಸ್ಟಮ್ 10.25 ಇಂಚಸ್, ಹಾಗೆ ಜನರೇಷನ್ 2 ಅಡ್ವೆಂಚರ್ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. ಸೊ ಆಫ್ ರೋಡ್ ಕಾರಲ್ಲಿ ಈಗ ನೀವು ಯಾವುದೇ ಥರ ಟೆರೇನಲ್ಲಿ ಹೋದರೂ ಇದರಲ್ಲಿ ಕುತ್ಕೊಂಡು ನೋಡ್ತಾ ಇರ್ಬೋದು. ಸೊ ಇದರಲ್ಲಿ 2 ಥರ ಗೇರ್ ಲಿವರ್ ಸಿಗುತ್ತೆ, ಅದು ನಿಮಗೆ ಗೊತ್ತು. ಒಂದು ಟ್ರಾನ್ಸ್ಮಿಷನ್, ಇನ್ನೊಂದು ಟ್ರಾನ್ಸ್ಫರ್ ಕೇಸ್. ಸೊ ಇದರಲ್ಲಿ ನಿಮಗೆ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಸಿಗುತ್ತೆ ಅಲಾಂಗ್ ವಿತ್ 2 ಕಪ್ ಹೋಲ್ಡರ್ಸ್. ಆ್ಯಂಡ್ ದ ನ್ಯೂ ಥಿಂಗ್, ಇದರಲ್ಲಿ ಆರ್ಮ್ರೆಸ್ಟ್ ಸ್ಲೈಡ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಓಪನ್ ಮಾಡ್ಬೋದು. ಅಪಾಲ್ಸ್ಟ್ರಿ ನೋಡ್ತಾ ಇದ್ದೀರಾ, ಇಟ್ಸ್ ವೆರಿ ನೈಸ್. ನಾವು ಅಪ್ಡೇಟ್ ಆಗಿದೆ, ಬಟ್ ಗ್ಲೋ ಬಾಕ್ಸ್ ಸ್ವಲ್ಪ ಚಿಕ್ಕದೆ ಈ ಸತಿನೂ, ಸ್ವಲ್ಪ ಅಪ್ಡೇಟ್ ಮಾಡ್ಬೋದಿತ್ತು. ಆ್ಯಂಡ್ ಇವನ್ ಬ್ಯಾಡ್ ಸಿಗ್ತಾ ಇದೆ ನಿಮಗೆ ಲೆಫ್ಟಲ್ಲಿ. ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ನಿಮಗೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ವೈರ್ಡ್ ಆ್ಯಪಲ್ ಕಾರ್ಪ್ಲೇ ಸಿಗ್ತಾ ಇದೆ. ಸೊ ನಿಮಗೆ ನಾರ್ಮಲ್ ರಾಕ್ಸಲ್ಲಿ ಸಿಗುತ್ತಲ್ಲ, ಸೊ ಅದೇ ಥರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದರಲ್ಲೂ ಕೊಟ್ಟಿದ್ದಾರೆ. ಯೂಸ್ ಮಾಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಮ್ಯಾನ್ಯುಯಲಿ ಅಡ್ಜಸ್ಟೇಬಲ್ IRVMs ಆ್ಯಂಡ್ ರೂಫ್ ಬಿಲ್ಡ್ ಕ್ವಾಲಿಟಿ ಆಲ್ ದ ಸೇಮ್. ನನ್ನ ಪ್ರಕಾರ ಇಲ್ಲಿ ಸನ್ವೈಸರ್ಸ್ ಎಲ್ಲ ಈಗ ಇನ್ನೂ ಚೆನ್ನಾಗಿದೆ. ಸೊ ಕಾರಲ್ಲಿ ಈಗ ಮೆಕ್ಯಾನಿಕಲ್ ಚೇಂಜಸ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಏನೂ ಇಲ್ಲ. ಡ್ರೈವ್ ಮಾಡೋಕ್ಕೆ ನಿಮ್ಗೆ ಅದೇ ಥರ ಫೀಲ್ ಆಗುತ್ತೆ. ಬಟ್ ಸ್ಟೇರಿಂಗ್ ವೀಲ್ ನನಗೆ ತುಂಬ ಇಷ್ಟ ಆಯಿತು. ಈಗ ಸ್ವಲ್ಪ ಇನ್ನೂ ಪ್ರೀಮಿಯಮಾಗಿ ಕಾಣಿಸುತ್ತೆ. ಸೊ ಕಾರ್ ಒಳಗಡೆ ಇಷ್ಟು ಚೇಂಜಸ್ನ ಮಾಡಿದ್ದಾರೆ. ಕಮಾನ್, ಯಾ ಐ ವಿಲ್ ಗೆಟ್ ಇನ್ ಸೈಡ್ ದ ಕಾರ್. ಓಕೆ, ಸೊ ರೇರ್ ಸೀಟಿಂಗ್ ಸ್ಪೇಸಲ್ಲಿ ದ ಬಿಗ್ಗೆಸ್ಟ್ ಅಪ್ಡೇಟ್ ಗೈಸ್, ರೇರ್ AC ಇವೆಂಟ್ಸ್ ಬಂದಿದೆ. C-type ಚಾರ್ಜಿಂಗ್ ಪೋರ್ಟ್ ಅಲಾಂಗ್ ವಿತ್ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ವಿತ್ ಅಪ್ಡೇಟೆಡ್ ಅಪಾಲ್ಸ್ಟ್ರಿ. ಸೀಟಲ್ಲಿ ಕಂಫರ್ಟ್ ಬಗ್ಗೆ ಮಾತಾಡಿದ್ರೆ ಅಂಡರ್ ಥೈ ಸಪೋರ್ಟ್ ಹೇಳ್ಕೊಳ್ಳೋ ಅಷ್ಟೇನಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತು. ಅದು ಮೇಲ್ಗಡೆ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ನೀ ರೂಮ್ ನೈಸ್, ಲೆಗ್ ರೂಮ್ ಪರವಾಗಿಲ್ಲ. ಬಟ್ ಎನಿ ಹೌ ಚಿಲ್ಡ್ರನ್ಸಿಗೆ ಸರಿ. ಅಡಲ್ಟ್ಸು ಒಂದು 5'8", 5'10" ಇದ್ದರೆ ಕುತ್ಕೊಬೋದು, ಲಾಂಗ್ ಜರ್ನೀಸ್ ಮಾಡ್ಬೋದು. ಮೇನ್ ಆಸ್ಪೆಕ್ಟ್ ಅಂದರೆ ಇಂಜಿನ್ ಆಫ್ ದ ಕಾರ್. ಹುಡ್ ಓಪನ್ ಮಾಡೋಣ. ಮಹೇಂದ್ರ ಥಾರಲ್ಲಿ ಹುಡ್ ಓಪನ್ ಮಾಡೋದೇ ಒಂಥರ ಮಜಾ. ಸೊ ಇದನ್ನೆರಡು ಅನ್ಲಾಕ್ ಮಾಡ್ತೀನಿ. ಓಪನಿಂಗ್ ದಿಸ್, ವಾವ್, ವಾಟ್ ಅ ಬ್ಯೂಟಿಫುಲ್ ಇಂಜಿನ್ ಬೇ. ಸೊ ನೋಡ್ತಾ ಇದ್ದೀರಾ, ಫಸ್ಟ್ ಇದನ್ನು ಕ್ಲ್ಯಾಂಪ್ ಮಾಡೋಣ ಅಗೇನ್. ಸೊ ಇಂಜಿನ್ ಬೇ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದರೆ ತುಂಬ ಸಿಂಪಲಾಗಿ ಹೇಳ್ತೀನಿ, ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಲ್ಲ. 2 ವೀಲ್ ಡ್ರೈವ್ ತೊಗೋತಾ ಇದ್ದೀನಿ ಅಂತ ಪ್ಲ್ಯಾನ್ ಮಾಡಿದ್ರೆ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಸಿಗುತ್ತೆ ವಿತ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಓನ್ಲಿ. ಅದ್ರ ಜೊತೆಗೆ ಪೆಟ್ರೋಲ್ ಇಂಜಿನ್ ಆಪ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ 2 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ವಿತ್ ನಿಮಗೆ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್. 2 ವೀಲ್ ಡ್ರೈವಲ್ಲಿ ಪೆಟ್ರೋಲ್ ಮ್ಯಾನ್ಯುಯಲ್ ನಿಮಗೆ ಆಪ್ಷನ್ನೇ ಬರಲ್ಲ. 4 ವೀಲ್ ಡ್ರೈವ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಬೋತ್ 2.2 ಲೀಟರ್ M-Hawk ಡೀಸೆಲ್ ಇಂಜಿನ್, 2 ಲೀಟರ್ M-Stallion ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಟಾರ್ಕ್ ಔಟ್ಪುಟ್ ಆಲ್ಮೋಸ್ಟ್ ನಿಮಗೆ ಭಯಂಕರ. ಯಾವುದೇ ಥರದ ಆಫ್ ರೋಡ್ ತೊಗೊಂಡೋದ್ರು ಎತ್ತಾಕೊಂಡು ಹೋಗ್ತಾ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಪೆಟ್ರೋಲಲ್ಲಿ 320 ನ್ಯೂಟನ್ ಮೀಟರ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಡೀಸೆಲಲ್ಲಿ 300 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಡೆಲಿವರ್ ಮಾಡುತ್ತೆ. ಟರ್ಬೋ ಚಾರ್ಜ್ ಅಂದಮೇಲೆ ಡ್ರೈವ್ ಮಾಡಬೇಕಾದ್ರೆ ಅದ್ರ ಮಜಾನೇ ಬೇರೆ. ಎಸ್ಪೆಷಲಿ ಇಂಜಿನ್ಸ್ ಬಗ್ಗೆ ನಾನು ಏನು ಮಾತಾಡೋದೇ ಬೇಕಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಸೇಮ್ ಹಾಗೆ ಇದೆ, ತುಂಬ ಜಾಸ್ತಿ ಡಿಫ್ರೆನ್ಸ್ ಏನೂ ಆಗಿಲ್ಲ. ಸೊ ನಾವು ಲೆಟ್ಸ್ ಕ್ಲೋಸ್ ದ ಹುಡ್ ಆ್ಯಂಡ್ ಗೋ ಫಾರ್ ಆಫ್ ರೋಡ್. ಸೊ ಮಹೀಂದ್ರ ಥಾರ್ ಸೇಫ್ಟಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ, ಬಿಕಾಸ್ ಇದು ಸೇಫೆಸ್ಟ್ ಆಫ್ ರೋಡಿಂಗ್ ಕಾರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಕೀ ಹೈಲೈಟ್ಸ್ ಮಾಡೋದಾದರೆ ನಿಮಗೆ ESP ವಿತ್ ರೋಲ್ ಓವರ್ ಮಿಟಿಗೇಷನ್ ಇದೆ. ಅದ್ರ ಜೊತೆಗೆ ಹಿಲ್ ಹೋಲ್ಡ್ ಆ್ಯಂಡ್ ಹಿಲ್ ಡಿಸೆಂಟ್ ಕಂಟ್ರೋಲ್ ಬರುತ್ತೆ. ಸೊ ಅಪ್ಪಲ್ಲೆಲ್ಲ ಡ್ರೈವ್ ಮಾಡಬೇಕಾದ್ರೆ ರೋಲ್ ಬ್ಯಾಕ್ ಆಗೋ ಪ್ರಾಬ್ಲಮ್ ಇರಲ್ಲ. ಅದ್ರ ಜೊತೆಗೆ ನಿಮ್ಗೆ ಗೊತ್ತು ರೋಲ್ ಕೇಜ್ ಬರುತ್ತೆ ಇದರಲ್ಲಿ. ಸೊ ಯಾವುದೇ ಥರ ಅಕಸ್ಮಾತ್ ಟಾಪಲ್ಲಾದರೂ ಒಳಗಡೆ ಕೂತಿರೋರಿಗೆ ಏನೂ ಎಫೆಕ್ಟ್ ಆಗಲ್ಲ. ಸೊ ಐ ಹೋಪ್ ಯು ಗಾಟ್ ದಿಸ್ ಅಬೌಟ್ ದ ಕಾರ್. ಸೊ ಫೈನಲಿ ಗೈಸ್, ಈಗ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಹೊಸ ಮಹೀಂದ್ರ ಥಾರ್. ಮಹೀಂದ್ರ ಅಡ್ವೆಂಚರ್ ಅಕಾಡೆಮಿಲಿ ಇದ್ದೀನಿ. ಕ್ಯಾಮ್ರಾ ಆನ್ ಆಗಿದೆ, 4 ಲೋಲ್ ಇದೆ. ಡ್ರೈವ್ ಹಾಕೊಂಡು ಹೋಗ್ತಾ ಇರೋದೇ ಸುಮ್ಮನೆ ಗೈಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಗೈಸ್, ಇವತ್ತು ನಿಮಗೋಸ್ಕರ ಇಷ್ಟು ದೂರ ಬಂದು ಮಹೀಂದ್ರ ಥಾರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆಫ್ ರೋಡ್ ಮಾಡಿದ್ವಿ, ರಿವ್ಯೂ ಕಂಪ್ಲೀಟ್ ಆಗಿದೆ, ಇನ್ಸ್ಟಾಗ್ರಾಮ್ ರೀಲ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಬಿಕಾಸ್ 180K ಫಾಲೋವರ್ಸ್ ಇದ್ದಾರೆ. ಆದಷ್ಟು ಬೇಗ 200K ಮಾಡೋಣ. ಹೋಪ್ ಯು ಲೈಕ್ ದಿಸ್ ವ್ಲಾಗ್. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಸೊ ಇನ್ನೆಲ್ಲ ನೀವೇ ಹೇಳಬೇಕು. ವಿಲ್ ಎಂಡ್ ದ ವಿಡಿಯೋ ನೆಕ್ಸ್ಟ್. ಸೊ ಇಷ್ಟೇ ಗೈಸ್, ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ. ನಿಮಗೋಸ್ಕರ ಬ್ಯಾಂಗ್ಳೂರಿಂದ ಮುಂಬೈ ತನಕ ಬಂದು ಈ ಕಾರ್ ವಿಡಿಯೋ ಮಾಡಿದ್ದೀನಿ. ಸೊ ಏನಾದರೂ ಒಂದು ಕಮೆಂಟ್ ಮಾಡಿ, ಅಟ್ಲೀಸ್ಟ್ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಐ ವಾಂಟ್ ಆಲ್ ಯು ಗೈಸ್ ಟು ಕಮೆಂಟ್ ಬಿಲೋ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ 180K ತನಕ ಫಾಲೋ ಮಾಡಿದ್ದೀರಾ. ಇನ್ನೊಂದು 20,000 ಫಾಲೋವರ್ಸ್ ಆದರೆ ವಿಲ್ ಸೆಲೆಬ್ರೇಟ್ 2 lakh ಫಾಲೋವರ್ಸ್. ಸೊ ಇಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.